ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮತ್ತೆ ಬಿಗ್ ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಲಾಸ್ಟ್ ಟೈಮ್ ನಮ್ಮ ಕನ್ನಡ ಬಿಗ್ ಬಾಸ್ ಬಂದಿತ್ತು. ಸೊ ಕನ್ನಡ ಬಿಗ್ ಬಾಸ್ ಸೀಸನ್ 10 ತುಂಬಾ ದಾಖಲೆಗಳನ್ನ ಬರೆದಂಥ ಸೀಸನ್ ಅಂತಲೇ ಹೇಳ್ಬೋದು. ಸೊ ತುಂಬಾ ಇಂಟ್ರೆಸ್ಟಿಂಗ್ ಸೀಸನ್ ಇತ್ತು ಮತ್ತು ಸ್ವಲ್ಪ ಜಾಸ್ತಿ ಫೈಟ್ಸ್ ಎಲ್ಲ ಇತ್ತು. ಬಟ್ TRP ವೈಸ್ ಕೂಡ ನೋಡೋದಾದರೆ ತುಂಬ ಹೆಚ್ಚಿನ TRP ಇದ್ದಂಥ ಸೀಸನ್ 10 ಆಗಿತ್ತು. ಸೊ ಸೀಸನ್ 10 ಹೋದ ವರ್ಷ ನಾವು ನೋಡೋದಾದರೆ 2023 ಅಕ್ಟೋಬರ್ ಮಂತಲ್ಲಿ ಅದು ಸ್ಟಾರ್ಟ್ ಆಗಿತ್ತು. ಸೊ ಮತ್ತು ಜಾನ್ವರಿ ಲಾಸ್ಟಿಗೆ ಅಂದರೆ ತುಂಬ ಎಂಡಿಂಗಲ್ಲಿ ಅಂದರೆ ತುಂಬ ದಿನ ಎಕ್ಸ್ಟೆಂಡ್ ಆಗಿತ್ತು ಸೀಸನ್ 10. ಸೊ ತುಂಬ ದಿನಗಳ ಕಾಲ ನಡೆದಿತ್ತದು. ಸೊ ತುಂಬಾ ಒಳ್ಳೆಯ ಒಂದು TRP ಕೊಟ್ಟು ಬಂದಂಥ ಸೀಸನ್ ಅದು. ಸೊ ಇವಾಗ ಸೀಸನ್ 11 ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನಾನು ಸೀಸನ್ 10 ಮುಗಿದ ತಕ್ಷಣ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಬಿಗ್ ಬಾಸ್ OTT ಬಗ್ಗೆ. ಸೊ ನಾನು ಅಲ್ಲೇ ತಿಳಿಸಿದ್ದೆ ನಿಮಗೆ ಈ ಸತಿ ಅಂದರೆ ಬಿಗ್ ಬಾಸ್ 10 ಆದಮೇಲೆ ನಮಗೆ ಯಾವುದೇ ಥರದ OTT ಸೀಸನ್ ಬರಲ್ಲ ಅಂತ. ಸೊ ಸಾಕಷ್ಟು ಜನ ಬರುತ್ತೆ ಸೀಸನ್ 2 OTTದು ಬರುತ್ತೆ ಅಂದಿದ್ರು. ಬಟ್ ಸೀಸನ್ 2 OTTದು ಇವಾಗ ಸದ್ಯಕ್ಕೆ ಅಂದರೆ ಈ ವರ್ಷಕ್ಕಂತೂ ಬರೋದಿಲ್ಲ. ಸೊ ಇವಾಗ ಡೈರೆಕ್ಟಾಗಿ ನಮಗೆ TV ಸೀಸನ್ ಏನಿದೆ ಮೇನ್ ಸೀಸನ್ ಅದೇ ಹಾಕೋದು, ಅಂದರೆ ಬಿಗ್ ಬಾಸ್ ಸೀಸನ್ 11. ಸೊ ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ ಏನು ಅಂತ ಇವಾಗ ಎಲ್ಲ ಬಿಟ್ಕೊಟ್ಟಿದ್ದಾರೆ ಕ್ಲೂನ. ಸೊ ಇವಾಗ ಆಲ್ರೆಡಿ ನಮಗೆ ಜುಲೈ ಮಂತ್ ನಡೀತಾ ಇದೆ. ಸೊ ಇನ್ನು 3 ತಿಂಗಳು ಅಂದರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಅಕ್ಟೋಬರ್ 3ನೇ ವಾರದಲ್ಲಿ ನಮಗೆ ಬಿಗ್ ಬಾಸ್ ಸೀಸನ್ 11 ಮತ್ತೆ ಶುರು ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಹೋದ ಸತಿ ಕೂಡ ಅಷ್ಟೇ 3ನೇ ವಾರದಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ತುಂಬಾ ಒಂದು ಒಳ್ಳೆ ಸೀಸನ್ ಆಗಿ ಹೊರಗೆ ಬಂದಿದೆ ಅಂತ. ಸೊ ಇವಾಗ ಕೂಡ ಅಷ್ಟೇ ಅವರು ಮತ್ತು ಸೀಸನ್ 11ನ ಅಕ್ಟೋಬರ್ 3ನೇ ವಾರದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಅಕ್ಟೋಬರ್ 3ನೇ ವಾರದಲ್ಲಿ ಸ್ಟಾರ್ಟ್ ಮಾಡಿದರೆ ಆಲ್ಮೋಸ್ಟ್ ಜನವರಿ ತನಕ ಅಂತೂ ಹೋಗುತ್ತೆ ಆ ಸೀಸನ್ ಕೂಡ. ಸೊ ಈ ಸೀಸನ್ ಮೇಲೆ ಯಾರಿಗೆಲ್ಲ ಎಕ್ಸೈಟಿಂಗ್ ಇದೆ ಏನು ಅಂತ ಕೂಡ ತಿಳಿಸಿ. ಮತ್ತು OTT ಎಷ್ಟೊಂದು ಜನ ಬೇಕು ಅಂತ ಹೇಳ್ತಿದ್ರು. ಬಟ್ ಈ ಸತಿ ಕೂಡ OTT ಸೀಸನ್ ಇರಲ್ಲ, ನೋಡಬೇಕು ಸೀಸನ್ 11 ಮುಗಿದ ಮೇಲೆ ಏನಾದರೂ OTT ಮಾಡ್ತಾರಾ ಅಂತ. ಬಟ್ ಈ ಸತಿ ಮಾತ್ರ OTT ಯಾವುದೂ ಇಲ್ಲ. ಸೊ ಇವಾಗ ಆಲ್ರೆಡಿ ಬಿಗ್ ಬಾಸ್ ಸೀಸನ್ 11 ಮನೆ ಏನಿದೆ ಸೊ ಅದೆಲ್ಲ ರೆನೋವೇಷನ್ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಮತ್ತೆ ಹೊಸ ಮನೆ ಕಾಣಿಸ್ಕೊಳುತ್ತೆ. ಹೇಗಿರುತ್ತೆ ಏನು ಅಂತೆಲ್ಲ ನೋಡೋಣ. ಮತ್ತು ಈ ಸತಿ ತುಂಬಾ ಕುತೂಹಲಗಳಿದೆ. ಆ್ಯಂಕರ್ ಅವರೇ ಇರ್ತಾರಾ ಅಥವಾ ಕಂಟೆಸ್ಟೆಂಟ್ಸ್ ಯಾರ್ಯಾರು ಬರ್ತಾರೆ ಏನು ಅಂತ. ಸೊ ಅಪ್ಕಮಿಂಗ್ ಡೇಸಲ್ಲಿ ನಾನು ಕೂಡ ಆ ವೀಡಿಯೋಸ್ನೆಲ್ಲ ಮಾಡಿ ಹಾಕ್ತೀನಿ. ಹೋಪ್ ನಿಮಗೂ ಆ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಒಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋ ಸಿಗ್ತೀನಿ. ಟೇಕ್ ಕೇರ್, ಬಾಯ್.